ಪ್ರೆಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯ. ಯೆರೆಮೀಯ 20ನೇ ಅಧ್ಯಾಯ 11ನೇ ವಚನ. ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ಹಾಲೆಲೂಯ. ಸೋ ಪ್ರಿಯರೇ, ದೇವರು ನಮಗೆ ಇವತ್ತು ತಿಳಿಸುತ್ತಾ ಇದ್ದಾನೆ ಏನೆಂಬುದಾಗಿ. ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಯೆಹೋವನು. ಹಾಲೆಲೂಯ. ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸಿ ಬೀಳ್ತಾರೆ. ಹಾಲೆಲೂಯ. ಬೋರ್ಲ ಹಾಕ್ಕೊಂಡು ಬೀಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಿದ್ದುಬಿಡ್ತಾರೆ. ಯಾರು? ನಿನ್ನ ಶತ್ರುಗಳು. ಅಂದರೆ ನೀನು ಯೋಚನೆ ಮಾಡ್ತಾ ಇರ್ತೀಯ ಪ್ರಿಯರೇ. ಹಾಲೆಲೂಯ. ನೀನು ಹಿಂಸಕರು ಅಂದರೆ ನೀನು ಹಿಂಸೆ ಕೊಡ್ತಾ ಇರುವ ಜನಗಳು. ಹಾಲೆಲೂಯ. ಹಿಂಸೆ ಕೊಡ್ತಾ ಇರುವುದು ಜನಗಳಲ್ಲ ಪ್ರಿಯರೇ. ಹಾಲೆಲೂಯ. ಹಿಂಸೆ ಕೊಡ್ತಾ ಇರ್ಬೋದು ಕ್ರೂರಿಯು, ಮೃಗ. ಹಾಲೆಲೂಯ. ಅದು ಒಂದು ಕನಿಕರನೇ ಇಲ್ಲದಂಥ ಸೈತಾನಾಗಿದ್ದಾನೆ. ಹಾಲೆಲೂಯ. ಜನಗಳ ಮುಖಾಂತರ ಇವರು ನನಗೆ ಶತ್ರುಗಳಾಗಿ ಇರ್ತಾರೆ, ಇವ್ರು ನನಗೆ ಬರೀ ಮುಕ್ಕರಿಸಿ ಬೀಳ್ಬೇಕು, ಇವರು ಇರಬಾರ್ದು, ಇವ್ರು ನಾಶ ಆಗಿ ಹೋಗ್ಬೇಕಂತ ನೀನು ಶಾಪ ಹಾಕ್ತಾ ಇರ್ತೀಯ. ಹಾಲೆಲೂಯ. ಆ ರೀತಿಯಾಗಿ ನೀನು ಶಾಪ ಹಾಕಬೇಕು. ನಿನ್ನ ಶಾಪ ಅವ್ರಿಗೆ ತಟ್ಟಬೇಕು, ಅವನು ಸಾಯಬೇಕು, ಅವನ ನರಕದಲ್ಲಿ ಬೀಳಬೇಕು. ಹಾಲೆಲೂಯ. ಅವನ ಪ್ಲಾನ್ ನೋಡಿದ್ರ ಯಾವ ರೀತಿಯಾಗಿದೆ ಪ್ರಿಯರೇ. ಹಾಲೆಲೂಯ. ದೇವರ ಮಕ್ಕಳೇ, ದೇವರು ನಮಗೆ ತಿಳಿಸುತ್ತಾ ಇದ್ದಾನೆ, ನೀನು ಯಾರಿಗಾದ್ರೂ ಶಾಪ ಆಗ್ತಾ ಇದೀಯ ಅಂತ ಹೇಳಿದ್ರೆ, ಯಾರಿಗಾದ್ರೂ ನೀನು ದೇವ್ರೆ ಹಿಂಗಾಗ್ಲಪ್ಪ ಅವರು ಜೀವಿತಲ್ಲ ಅಂತ ಹೇಳ್ತಾ ಇದೀಯ ಅಂತ ಹೇಳಿದ್ರೆ, ಹಾಲೆಲೂಯ, ಅವನು ನರಕಕ್ಕೆ ಬೀಳ್ತಾನೆ ಪ್ರಿಯರೇ. ನೀನು ಮಾತಾಡುವಾಗಲೂ ಕೂಡ ನಿನ್ನ ನಾಲಿಗೆ ಯಾವುದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀಯೋ ಅದನ್ನು ನೀನು ಕಾದುಕೊಳ್ಬೇಕಾಗಿದೆ. ಜೀವ ಮರಣ ನಾಲಿಗೆಯಲ್ಲೇ ದೇವರು ಇಟ್ಟಿದ್ದಾನೆ. ಎಷ್ಟು ಅನೇಕ ಜನಗಳು ತಮ್ಮ ನಾಲಿಗೆಯನ್ನು ಯಾವ್ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೈತಾನನವರನ್ನು ಬಳಸಿಕೊಳ್ತಾ ಇದ್ದಾನೆ. ಅವರ ನಾಲಿಗೆಯಿಂದ ಹಲವಾರು ರೀತಿಯಾಗಿ ಅವರ ನಾಲಿಗೆಗೆ ಅವರಿಗೆ ಶಾಪವಾಗಬೇಕೆಂಬುದಾಗಿ ಸೈತಾನನ್ನು ಬಳಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಅದನ್ನು ಕಂಡಿಡಿದುಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದ ಮುಖಾಂತರ ನಮಗೆ ತಿಳಿಸುತ್ತಾ ಇದ್ದಾನೆ. ಹಾಲೆಲೂಯ. ನೋಡಿದ್ರ ಅವನು ಯಾವ್ಯಾವ ರೀತಿಯಿಂದ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಅಂತ. ಹಾಲೆಲೂಯ. ಯಾವ್ಯಾವ ರೀತಿಯಿಂದ ಅವನು ಕ್ರಿಯೇಟ್ ಮಾಡ್ಕೊಳ್ತಾನೋ ಆ ಕ್ರಿಯೇಟನ್ನು ಮಾಡಿದ್ದನ್ನು ನಾವು ಯೇಸುವಿನ ನಾಮದಿಂದ ಒಡೆದಾಕಬೇಕು. ಹಾಲೆಲೂಯ. ಒಡೆದಾಕಬೇಕು. ಯಾವ ರೀತಿಯಾಗಿ? ಹಾಲೆಲೂಯ. ಅವನು ಯಾವುದೋ ಒಂದು ಪ್ಲ್ಯಾನ್ ಹಾಕಿರ್ತಾನೆ, ಅವನು ಏನೋ ಒಂದು ಕಟ್ಟಬೇಕಂತ ಹೋಗಿರ್ತಾನೆ, ಅದನ್ನು ಯೇಸುವಿನ ರಕ್ತದಿಂದ ಒಡಿಬೇಕು ನೀನು. ಹಾಲೆಲೂಯ. ಆತನ ನಾಮದಿಂದ ಗೆಲ್ಲಬೇಕು ನೀನು, ಆತನ ಶಕ್ತಿಯಿಂದ ಗೆಲ್ಲಬೇಕು ನೀನು. ಹಾಲೆಲೂಯ. ಯುಕ್ತಿಯಿಂದನೂ ಶಕ್ತಿಯಿಂದನೂ ಕೂಡ ದೇವರು ನಿನಗೆ ಜಯವನ್ನು ಕೊಡ್ತಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಾಲೆಲೂಯ. ಅದನ್ನು ನೀನು ಗೆಲ್ಲಬೇಕಾಗಿದೆ. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ. ಹಾಲೆಲೂಯ. ನೀನು ಯೋಚನೆ ಮಾಡ್ತಾ ಇದೀಯಾ, ಅಯ್ಯೋ ಇವ್ರು ನನಗೆ ಬೈತಾ ಇದ್ದಾರಪ್ಪ, ಇವ್ರಿಗೆ ಏನೇನೋ ಅಂತ ಇದ್ದಾರಪ್ಪ ನನಗೆ. ಹಾಲೆಲೂಯ. ಇವ್ರು ಯಾಕಪ್ಪ ದೇವರೇ ಬದುಕಿದ್ದಾರೆ, ಇವ್ರು ಯಾಕಪ್ಪ ಈಗ ಮಾಡ್ತಾರೆ ಆಗ ಮಾಡ್ತಾರೆ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇದ್ದೀಯೇನೋ. ಹಾಲೆಲೂಯ. ಆ ರೀತಿ ಆಗಿಬಿಡ್ಬೇಕು, ಈ ರೀತಿ ಆಗಿಬಿಡ್ಬೇಕಂತ ಶಾಪ ಆಗ್ತಾ ಇದ್ದೀಯೇನೋ. ಆ ರೀತಿಯಾಗಿ ಮಾಡಬೇಡ ಪ್ರಿಯರೇ. ಹಾಲೆಲೂಯ. ನಿನ್ನ ಮುಖಾಂತರ ಬಳಸಿಕೊಂಡವನು ಅವರ ಜೀವಿತವನ್ನು ನಾಶ ಮಾಡುವುದಕ್ಕೆ ಈ ರೀತಿಯಾಗಿಯೂ ಕೂಡ ನಿನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಹಾಲೆಲೂಯ. ಅವರ ನಾಲಿಗೆ ಉಪಯೋಗ ಮಾಡಿಕೊಂಡು ನಿನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ನೀನು ಅನ್ಕೊತಾ ಇರ್ಬೋದು, ದೇವ್ರೆ ಯಾಕಪ್ಪ ನನಗೆ ಈ ಮನುಷ್ಯರು ಕಾಟ ಕೊಡ್ತಾ ಇದ್ದಾರೆ. ಹಾಲೆಲೂಯ. ಯಾಕಪ್ಪ ಈ ಮನುಷ್ಯರು ಬರೀ ನನಗೆ ಶತ್ರುವಾಗಿ ಕಾಡ್ತಾ ಇದ್ದಾರೆ. ಹಾಲೆಲೂಯ. ಯಾಕೆ ದೇವ್ರೆ ನನ್ನ ಜೀವಿತಾಗಿ ಇವ್ರನ್ನ ಕಳಿಸ್ಬಿಟ್ಟೆ ಅಂತ ಇನ್ನು ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಕಳಿಸಿರ್ಬೋದು ಸೈತಾನನು ಪ್ರಿಯರೇ. ಹಾಲೆಲೂಯ. ಅವನು ಕಳಿಸಿದ್ದಾನೆ, ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅವರ ಮುಖಾಂತರ ನಿಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕೂ ಅವರ ಜೀವಿತವನ್ನು ಕೂಡ ನಾಶ ಮಾಡುವುದಕ್ಕೂ ಅವನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಅದನ್ನು ನೀನು ಇವತ್ತು ಗ್ರಹಿಸಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದ ಮುಖಾಂತರ ಯೆರೆಮೀಯ 20ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರೆಂಬುದಾಗಿ. ಹಾಲೆಲೂಯ. ಅದಕ್ಕೋಸ್ಕರ ಭಯಂಕರ ಶೂರ ನಿನ್ನ ಜೊತೆಗಿದ್ದಾನೆ ಅಲ್ವಾ. ಹಾಲೆಲೂಯ. ನಾಲಿಗೆ ಯಾವುದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದೆಯೋ ನೋಡ್ಕೊ.
ಹಲ್ಲೆಲೂಯ. ಯಾವ ರೀತಿಯಾಗಿ ನಿನ್ನ ತುಟಿಗಳನ್ನು ಹೊಲಸು ಮಾಡ್ಕೊಳ್ತಾ ಇದೆಯಾ, ಅಥವಾ ನಿನ್ನ ತುಟಿಗಳಿಂದ ದೇವರನ್ನು ಕೊಂಡಾಡ್ತಾ ಇದೆಯಾ, ಅಥವಾ ನಿನ್ನ ತುಟಿಗಳಿಂದ ಒಳ್ಳೆ ರೀತಿಯಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳ್ತಾ ಇದ್ದೀಯಾ, ದೇವರನ್ನು ಕೊಂಡಾಡ್ತಾ ಇದೆಯಾ, ದೇವರನ್ನು ಘನಪಡಿಸುತ್ತಾ ಎಂಬುದಾಗಿದ್ದರೆ ದೇವರಿಗೆ ಸ್ತೋತ್ರ ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಾಗಿ ನೀನು ದೇವರ ಮಗಳಾಗಿದ್ರು, ದೇವರ ಮಗನಾಗಿದ್ರು, ನಿನ್ನ ನಾಲಿಗೆಯನ್ನು ಬೇರೆಯವರಿಗೆ ಉಪಯೋಗ ಮಾಡ್ಕೊಳ್ತಾ ಇದೆಯಾ, ನಿನ್ನ ನಾಲಿಗೆಯಿಂದ ಹಲವಾರು ಭಾಷೆಗಳನ್ನು, ಹಲವಾರು ಭಾಷೆಯಿಂದ, ಹಲವಾರು ಮಾತುಗಳಿಂದ, ಹಲವಾರು ಹಿಂಸಕರಿಂದ ಒಳ್ಳೆ ರೀತಿಯಿಂದಾಗಿ ಮಾತಾಡುವುದು ಬಿಟ್ಟು ಕೆಟ್ಟ ಆಲೋಚನೆಗಳಿಂದ ನೀನು ಮಾತಾಡ್ತಾ ಇದ್ದೀಯ ಎಂಬುದಾಗಿದ್ದರೆ ಇವತ್ತೇ ಬದಲು ಮಾಡಿಕೊಂಡು ಬಿಡುವಂಥ ದೇವರು ವಾಕ್ಯದ ಮುಖಾಂತರ ನಿನಗೆ ತಿಳಿಸುತ್ತಾ ಇದ್ದಾನೆ ಬ್ರದರ್ ಸಿಸ್ಟರ್. ಹಲ್ಲೆಲೂಯ. ನಾವೆಷ್ಟೋ ಜನಗಳನ್ನು ನೋಡ್ತೇವೆ, ದೇವರ ಮಕ್ಕಳಾಗಿರ್ತಾರೆ, ಅವರ ಬಾಯಲ್ಲಿ ಮಾತುಗಳು ಬೇರೆ ಆಗಿರ್ತದೆ ಪ್ರಿಯರೇ. ಹಲ್ಲೆಲೂಯ. ಬೇರೆ ಆಗಿರ್ತದೆ, ಆಲೋಚನೆ ಬರ್ತದೆ, ಏನಪ್ಪ ಇವರು ದೇವರ ಮಕ್ಕಳಾಗಿದ್ದಾರೆ, ಈ ರೀತಿಯಾಗೆಲ್ಲ ಮಾತಾಡ್ತಾರಲ್ಲ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಬೇಕು. ಹಲ್ಲೆಲೂಯ. ಆಗ ಆಲೋಚನೆ ಮಾಡಿಕೊಂಡಾಗ ನನಗೆ ದೇವರು ತಿಳಿಸ್ಕೊಟ್ಟಿದ್ದು ಇದನ್ನೇ ಪ್ರಿಯರೇ. ಹಲ್ಲೆಲೂಯ. ಸೈತಾನನು ಅವರ ಮುಖಾಂತರವಾಗಿಯೂ ಕೂಡ ಅವರ ನಾಲಿಗೆಯನ್ನು ಕೆಟ್ಟದಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾನಂತೆ. ಹಲ್ಲೆಲೂಯ. ಅವನು ಉಪಯೋಗ ಮಾಡಿಕೊಳ್ತಾ ಇರುವುದನ್ನು ದೇವರ ವಾಕ್ಯಗಳನ್ನು ಗ್ರಹಿಸುವಂತೆ, ಹಲ್ಲೆಲೂಯ, ಆ ನಾಲಿಗೆ ಹೊಲಸಾದ ಮಾತುಗಳನ್ನು ಬಿಟ್ಟು ದೇವರ ವಾಕ್ಯವನ್ನು ತೆಗೆದು ಹಲ್ಲೆಲೂಯ ಉಚ್ಚರಿಸುವಂತೆ, ಆ ನಾಲಿಗೆ ಮೇಲೆ ವಾಕ್ಯಗಳನ್ನೇ ಪದೇ 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 ವಾಕ್ಯಗಳನ್ನೇ ಗ್ರಹಿಸುವಂತೆ, ವಾಕ್ಯಗಳನ್ನೇ ಅವರ ನಾಲಿಗೆಯಿಂದ ಬರುವಂತೆ ನೀನು ಮಾರ್ಪಡಿಸಬೇಕಾಗಿದೆ ಅವರ ಜೀವಿತವನ್ನು. ಅದನ್ನು ಬಿಟ್ಟು ನೀನೇ ಬಲಿಯಾಗಿ ಸೈತಾನನಿಗೆ ಹಲ್ಲೆಲೂಯ ನಿನ್ನ ನಾಲಿಗೆಯನ್ನು ನೀನೇ ಹಲ್ಲೆಲೂಯ ನಾಶ ಮಾಡ್ಕೊಳ್ತಾ ಇದ್ದೀಯಾ. ಅದನ್ನು ಬಿಡಬೇಕಂತ ದೇವರ ವಾಕ್ಯದ ಮುಖಾಂತರವಾಗಿ ತಿಳಿಸುತ್ತಾ ಇದ್ದಾನೆ ಬ್ರದರ್ ಸಿಸ್ಟರ್. ಹಲ್ಲೆಲೂಯ. ನೋಡಿದ್ರ ಅವನು ಯಾವ ರೀತಿಯಾಗಿ ಕೂಡ ಉಪಯೋಗ ಮಾಡ್ಕೊಳ್ತಾನೆ, ಅವನು ಎಷ್ಟೆಲ್ಲ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾನೆ ಪ್ರಿಯರೇ. ನೀವು ಯೋಚನೆ ಮಾಡ್ತಾ ಇರ್ಬೋದು, ನಾನು ಯಾಕೆ ಸಡನ್ನಾಗಿ ಈ ರೀತಿ ಮಾತಾಡ್ಬಿಡ್ತೀನಿ. ಹಲ್ಲೆಲೂಯ. ನಾನು ಎಷ್ಟೋ ಕಂಟ್ರೋಲ್ ಇರಬೇಕಂತ ಹೇಳ್ತೀನಿ, ನಾನು ಎಷ್ಟೋ ನನ್ನ ನಾಲಿಗೆಯನ್ನು, ನನ್ನ ಬಾಯನ್ನು ಹಲ್ಲೆಲೂಯ ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊಳ್ಬೇಕಂತ ಎಷ್ಟೋ ಟ್ರೈ ಮಾಡ್ತೀನಿ, ಆದರೂ ಕೂಡ ಆಗೋದಿಲ್ಲ. ಒಂದೊಂದು ಸತಿ ಬಂದುಬಿಡ್ತದೆ ಸ್ಲೋ ಆಗಿ ಅದು. ಹಲ್ಲೆಲೂಯ. ಒಂದೊಂದು ಸತಿ ಬಂದುಬಿಡ್ತದೆ ಅದು, ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ದೇವ್ರಂತ ಕೇಳಿದ್ರೆ ದೇವ್ರು ನನಗೆ ಇದ್ರ ಮುಖಾಂತರ ತಿಳಿಸುತ್ತಾ ಇದ್ದಾನೆ ನೋಡು, ವಾಕ್ಯದ ಮುಖಾಂತರ ತಿಳಿಸುತ್ತಾ ಇದ್ದಾನೆ ನೋಡು ಇದನ್ನು. ಹಲ್ಲೆಲೂಯ. ಯಾಕಾಗಿ ನೀನು ಮಾತಾಡ್ತೀಯ ಅಂತ ಹೇಳಿದ್ರೆ ಸೈತಾನನಿಗೆ ನೀನು ಒಪ್ಪಿಸಿಕೊಡ್ತಿದ್ದೀಯನೋ ನಾಲಿಗೆ, ಅದಕ್ಕೋಸ್ಕರ ನಿನಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ನಾಲಿಗೆ ಒಪ್ಪಿಸಿಕೊಡ್ಬೇಕಾಗಿರೋದು ನಮ್ಮ ತಂದೆಯಾದ ಕರ್ತನಿಗೆ, ಆತನ ವಾಕ್ಯಕ್ಕೆ, ಆತನ ಮಾತುಗಳಿಗೆ, ಆತನ ಹಾಡುಗಳಿಗೆ. ಹಲ್ಲೆಲೂಯ. ಅದಕ್ಕೋಸ್ಕರ ನೀನು ಉಪಯೋಗಿಸು ಪ್ರಿಯರೇ. ಹಲ್ಲೆಲೂಯ. ಒಳ್ಳೆದಕ್ಕಾಗಿ ನಿನ್ನ ನಾಲಿಗೆಯನ್ನು ಉಪಯೋಗಿಸೋ. ದೇವರು ಇನ್ನೂ 2ರಷ್ಟಾಗಿ ಹಲ್ಲೆಲೂಯ ಆತನು ನಿನ್ನ ಧ್ವನಿಗೆ ಧ್ವನಿಯಾಗಿ, ನಿನ್ನ ಬಾಯಿಗೆ ಬಾಯಿಯಾಗಿ, ನಿನ್ನ ನಾಲಿಗೆಗೆ ನಾಲಿಯಾಗಿ ಪ್ರತಿಯೊಂದು ಕೂಡ ಆತನ ಮಾತುಗಳನ್ನೇ ನಿನ್ನ ಬಾಯಲ್ಲಿ ಇಡುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆ ರೀತಿಯಾಗಿ ಆತನ ಮಾತುಗಳನ್ನೇ ನಿನ್ನ ಬಾಯಲ್ಲಿ ಇಟ್ಟಾಗ, ಇನ್ನೊಬ್ಬರಿಗೆ ಸುವಾರ್ತೆ ಸಾರಲು ಹೋದಾಗ ಏನೋ ಮಿರಕಲ್ ಇದೆ ಇವರ ಮಾತಿಂದ, ಏನೋ ಒಂಥರ ಸೆಳೆತಾಗ್ತಿದ್ರು ಮಾತಿದೆ ಎಂಬುದಾಗಿ ಅವರು ಗ್ರಹಿಸಿಕೊಂಡು ನಿನಗೆ ತಿಳಿಸುತ್ತಾರೆ. ನೀವು ಮಾತಾಡ್ತಿದ್ರೆ ನನಗೆ ಏನೋ ದೇವರು ಮಾತಾಡ್ತಿದ್ದೇನೆ ಅನ್ನಿಸ್ತದೆ, ನೀವು ನನಗೆ ಹೇಳ್ತಿದ್ರೆ ಏನೋ ದೇವ್ರನ್ನ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ನೀವು ಹೇಳ್ತಾ ನನಗೆ ಏನೋ ಸಮಾಧಾನ ಆಗ್ತಾ ಇದೆ, ನನ್ನ ಕಷ್ಟಗಳನ್ನ ತೀರಿವಾಗ್ತಾ ಇದೆ ಎಂಬುದಾಗಿ ನಿನಗೆ ಅವರು ಸಾಕ್ಷಿ ಕೊಡ್ತಾರೆ ಅಲ್ವಾ. ಅವಾಗ ನೀನು ತಿಳ್ಕೊಳ್ತೀಯ, ದೇವರು ನನ್ನ ನಾಲಿಗೆಯನ್ನು, ನನ್ನ ತುಟಿಯನ್ನು, ನನ್ನ ಬಾಯಿಯನ್ನು, ನನ್ನ ಶಬ್ದವನ್ನು ದೇವರು ಉಪಯೋಗಿಸಿದ್ದಾನೆ, ಆತನು ಅದನ್ನು ಕೂಡ ಅಭಿಷೇಕದಿಂದ ಮಾರ್ಪಡಿಸಿದ್ದಾನೆಂಬುದಾಗಿ ನೀನು ಗ್ರಹಿಸಿಕೊಳ್ಳುತ್ತೀಯ ಪ್ರಿಯರೇ. ಹಲ್ಲೆಲೂಯ. ನೀನು ಅದನ್ನು ಗ್ರಹಿಸಿಕೊಳ್ಳುತ್ತೀಯ. ದೇವರು ಅದಕ್ಕೋಸ್ಕರ ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಆ ರೀತಿಯಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆ ಮಾಡಿದೀಯ ಅಂದರೆ ನಿಜವಾಗಲೂ ದೇವರು ಇನ್ನೂ ಹೆಚ್ಚಾಗಿ ಹಲ್ಲೆಲೂಯ ಆತನ ಮಾತುಗಳನ್ನು ನಿನ್ನ ಬಾಯಲ್ಲಿ, ನಿನ್ನ ಧ್ವನಿಯಲ್ಲಿ, ನಿನ್ನ ನಾಲಿಗೆಯಲ್ಲಿ ಉಪಯೋಗ ಮಾಡಿಕೊಳ್ಳುವಂತೆ ನಿನ್ನನ್ನು ಬದಲು ಮಾಡ್ತಾನೆ ಬ್ರದರ್ ಸಿಸ್ಟರ್. ಹಲ್ಲೆಲೂಯ. ನೀನು ಯೋಚನೆ ಮಾಡ್ತಾ ಇರ್ಬೋದು, ದೇವರ ವಾಕ್ಯ ಧ್ಯಾನಿಸೋದಕ್ಕೆ ನನಗೆ ಆಗೋದಿಲ್ಲ. ಹಲ್ಲೆಲೂಯ. ಅದನ್ನು ಹೆಚ್ಚಾಗಿ ಎಷ್ಟೊತ್ತು ನನಗೆ ಓದೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇದ್ದರೆ ದೇವರನಿಗೆ ತಿಳಿಸುತ್ತಾ ಇದ್ದಾನೆ. ನೀನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರಿಗೆ ಹಲ್ಲೆಲೂಯ ಒಪ್ಪಿಸಿಕೊಡು.
ಒಪ್ಪಿಸಿಕೊಡು. ಪ್ರತಿಯೊಂದನ್ನು ಕೂಡ ಒಪ್ಪಿಸಿಕೊಡು. ನಿನ್ನ ಬಾಯನ್ನು ಒಪ್ಪಿಸಿಕೊಡು, ನಿನ್ನ ಧ್ವನಿಯನ್ನು ಒಪ್ಪಿಸಿಕೊಡು, ನಿನ್ನ ನಾಲಿಗೆಯನ್ನು ಒಪ್ಪಿಸಿಕೊಡು. ಆತನು ಅದನ್ನು ಅಭಿಷೇಕ ಮಾಡಿ, ಹಲ್ಲೆಲೂಯಾ, ಆತನ ಸಿಹಿಯಾದ ಮಾತುಗಳನ್ನು ನಿನ್ನ ಬಾಯಲ್ಲಿ ಇಡ್ತಾನೆ ಪ್ರಿಯರೇ. ಸಿಹಿಯಾದ ಮಾತುಗಳನ್ನೇ ನಿನ್ನ ಬಾಯಲ್ಲಿ ಆತನು ಇಡ್ತಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ಎಂದರು ಅವಾಗ ನೀನು ಗ್ರಹಿಸಿಕೊಳ್ಳುತ್ತೀಯ. ಹಲ್ಲೆಲೂಯಾ. ಅವಾಗ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ತಾರೆ, ಅಯ್ಯೋ ನಾನು ಇಷ್ಟು ದಿನ ಏನೋ ಮಾತಾಡ್ತಾ ಇದ್ದೆ, ಹಲ್ಲೆಲೂಯಾ, ಏನೇನೋ ಭಾಷೆ ಮಾತಾಡ್ತಾ ಇದ್ದೆ, ನನ್ನ ನಾಲಿಗಿಂದ ಏನೇನೋ ಕೆಟ್ಟದಾಗಿ ಮಾತಾಡ್ತಿದ್ದೆ, ಅಸಹ್ಯವಾಗಿ ಮಾತಾಡ್ತಿದ್ದೆ. ಈಗ ದೇವರನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಈಗ ನಾನು ಒಳ್ಳೆ ರೀತಿಯಿಂದಾಗಿ ಮಾತಾಡ್ತಾ ಇದ್ದಾನೆ. ಇದು ನನ್ನ ದೇವರ ಕೃಪೆ ಎಂಬುದಾಗಿ ಗ್ರಹಿಸಿಕೊಳ್ಳುತ್ತೀಯ. ಇನ್ನೊಬ್ಬರಿಗೂ ಕೂಡ ತಿಳಿಸಿಕೊಡುತ್ತೀಯ. ಹಲ್ಲೆಲೂಯಾ. ಆಗ ನಿನ್ನ ಜೀವಿತದಲ್ಲಿ ನಿನ್ನ ನಾಲಿಗೆ ಮರಣಕ್ಕೆ ಒಪ್ಪಲಾರ್ದಂತೆ, ಶಾಪಕ್ಕೆ ಗುರಿಯಾಗಲಾರ್ದಂತೆ ದೇವರು ನಿತ್ಯ ಜೀವಕ್ಕೆ ನಿನ್ನನ್ನು ಕರೆದುಕೊಂಡು ಹೋಯ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ನಿಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ, ಹಲ್ಲೆಲೂಯಾ, ಶಾಪ ಮರಣ ಎರಡೂ ಕೂಡ ನಿನ್ನ ನಾಲಿಗೆ ಮೇಲೆ ಇದೆ. ಅದನ್ನು ಜಾಗೃತವಾಗಿ ನೀನು ಉಪಯೋಗಿಸಿಕೊಳ್ಬೇಕಾಗಿದೆ ಎಂಬುದಾಗಿ ದೇವರು ವಾಕ್ಯದ ಮುಖಾಂತರವಾಗಿ, ಹಲ್ಲೆಲೂಯಾ, ನಿನಗೆ ತಿಳಿಸುತ್ತಾ ಇದ್ದಾನೆ. ಇದನ್ನು ನೀನು ಗ್ರಹಿಸಿಕೊಳ್ಬೇಕಾಗಿದೆ, ಇದನ್ನು ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ನೀನೇನಾದರೂ ದೇವರು ನಾಲಿಗೆಗೆ ನಾಲಿಗೆ, ಬಾಯಿಗೆ ಬಾಯಿ, ತುಟಿಗೆ ತುಟಿಯಾಗಿ, ಧ್ವನಿಗೆ ಧ್ವನಿಯಾಗಿಯೂ ಕೂಡ ಅಭಿಷೇಕ ಮಾಡ್ತಾನ, ಹಲ್ಲೆಲೂಯಾ ಅಂತ ನೀನು ಸಂಶಯದಲ್ಲಿದ್ದರೆ, ಹಲ್ಲೆಲೂಯಾ, ದೇವರಿಂದ ದೇವರ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೋಡುವುದು ನೀನು ಆಗೋದಿಲ್ಲ. ಯಾಕೆಂದರೆ ದೇವರನ್ನು ನಂಬ್ತಾ ಇಲ್ವಲ್ಲ, ದೇವರನ್ನು ಪ್ರೀತಿಸ್ತಾ ಇಲ್ವಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ದೇವರು ಹೇಳ್ತಾ ಇದ್ದಾನೆ, ದೇವರನ್ನು ಪ್ರೀತಿಸು, ದೇವರನ್ನು ಗ್ರಹಿಸಿಕೊ. ಹಲ್ಲೆಲೂಯಾ. ದೇವರು ಪ್ರತಿಯೊಂದು ನಿನಗೆ ಸೈತನ ಗ್ರಹಿಕೆ ಕೊಡ್ತಾನೆ, ಪ್ರತಿಯೊಂದು ಆಲೋಚನೆಗಳು ಕೊಡ್ತಾನೆ. ಹಲ್ಲೆಲೂಯಾ. ನನಗೆ ಯಾರೋ ಒಬ್ಬರು ಹೇಳಿದ್ರು, ನೀವು ಸೈತಾನ್ ಬಗ್ಗೆ ಇಷ್ಟೆಲ್ಲ ಕೂಡ ಹೇಳ್ತಿರಲ್ಲ, ಅವ್ನು ಯಾವ್ಯಾವ ಕ್ರಿಯೇಟ್ ಮಾಡಿ ಹೇಳ್ತಾನೆ ಎಂಬುದಾಗಿ ನೀವು ಯಾವ ರೀತಿ ತಿಳ್ಕೊಳ್ತೀರಾ? ಪ್ರತಿದಿನ ಕೂಡ ವಾಕ್ಯ ಹೇಳ್ತಿರ್ತೀರಲ್ವ, ಸೈತಾನ್ ಅಡ್ಡಿ ಬರೋದಿಲ್ವಾ? ವಾಕ್ಯ ಹೇಳೋದಕ್ಕೆ ಅಡ್ಡಿ ಆಗೋದಿಲ್ವಾ ಅಂತ ಕೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಕೇಳಿದ್ರು. ತುಂಬ ಒಳ್ಳೆ ಕ್ವಶನ್ನೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದ ಮುಖಾಂತರ ನಾನು ಹಂಚ್ಕೊಳ್ತಾ ಇದ್ದಾನೆ ಏನೆಂಬುದಾಗಿ. ನಿಜವಾಗ್ಲೂ ಅಂದ್ರೂ ಕೂಡ ತುಂಬಾ ಅಡ್ಡಿ ಆಗ್ತಾನೆ. ಹಲ್ಲೆಲೂಯಾ. ತುಂಬಾ ಅಡ್ಡಿ ಆಗ್ತಾನೆ. ಎಲ್ಲರ ಕೈಯಲ್ಲೂ ಕೂಡ ಫೋನ್ ಇದೆ. ಎಲ್ಲ ಯವ್ವನಸ್ಥರ ಕೈಯಲ್ಲಿ, ಟೀನೇಜ್ ಮಕ್ಕಳ ಕೈಯಲ್ಲಿ ಎಲ್ಲ ಫೋನ್ ಇದೆ. ಅವು ನೋಡಿದರೆ ಮೀಟಿಂಗ್ ಮಾಡ್ತವೆ, ಚಾಟಿಂಗ್ ಮಾಡ್ತವೆ, ಡೇಟಿಂಗ್ ಮಾಡ್ತವೆ. ಹಲ್ಲೆಲೂಯಾ. ಎಂತೆಂಥವೋ ಯೂಸ್ ಮಾಡ್ಕೊಳ್ತವೆ. ಆರಾಮಾಗಿ ಫೋನಲ್ಲಿ ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ದಾವೆ, ಗೇಮ್ಸ್ ಆಡ್ತವೆ. ಹಲ್ಲೆಲೂಯಾ. ಹಲವಾರು ವೀಡಿಯೋಸ್ಗಳು ನೋಡ್ತಿದ್ದೇವೆ. ನೀನೇನು ಮಾಡ್ತಾ ಇದ್ದೀಯಾ? ಹಲ್ಲೆಲೂಯಾ. ನೀನೇನು ಮಾಡ್ತಾ ಇದ್ದೀಯಾ? ದೇವರು ವಾಕ್ಯ ಹೇಳ್ತಾ ಇದೀಯಾ? ನೀನು ಏನು ಹೇಳ್ತಾ ಇದೀಯೋ ನಿನ್ನ ವಾಕ್ಯಗಳು? ಹಲ್ಲೆಲೂಯಾ. ಪ್ರತಿದಿನ ಹೇಳೋದಕ್ಕೆ ಬೋರ್ ಆಗೋದಿಲ್ವ ನಿನಗೆ? ಹಲ್ಲೆಲೂಯಾ. ಎದಕ್ಕೆ ನೀನು ಏನು ಬರ್ತದೆ ಹೇಳಿದ್ರೆ ನಿನಗೆ? ತಲೆನೋವು ಪ್ರಿಯರೇ ಅವನಿಗೆ. ಈ ರೀತಿಯಾಗಿ ಮಾತಾಡ್ತಾನೆ ನನ್ನ ಜೊತೆ ಅವನು. ಹಲ್ಲೆಲೂಯಾ. ನನ್ನ ಜೊತೆ ಈ ರೀತಿಯಾಗಿ ಮಾತಾಡ್ತಾನೆ ಅವನು. ಎಲ್ಲರೂ ಕೂಡ ನನ್ನ ಮೊಬೈಲ್ ಇಲ್ಲ, ಯಾರ ಹತ್ರ ಮೊಬೈಲ್ ಇದೆಯೋ ಅವ್ರೆಲ್ಲರೂ ಕೂಡ ನಾನು ಆಟ ಆಡಿಸ್ತಿದ್ದೀನಿ. ನನಗೆ ಬಂದಂಗೆ ಬಳಸ್ಕೊಳ್ತಾ ಇದ್ದೀನಿ. ಅವ್ರಿಗೆ ಯಾವ್ಯಾವ ತೋರಿಸ್ಬೇಕೋ ಯಾವ್ಯಾವ ತೋರಿಸ್ಬಾರ್ದು ಎಂಬುದಾಗಿ ನಾನು ತಿಳ್ಕೊಳ್ತಾ ಇದ್ದೀನಿ. ಆದರೆ ನೀನು ನನ್ನ ಕೈ ಸಿಗ್ತಾ ಇಲ್ಲಲ್ಲ. ಹಲ್ಲೆಲೂಯಾ. ನಿನ್ನ ಕೈಲಿ ಕೂಡ ಮೊಬೈಲ್ ಇದೆ ಅಲ್ಲ, ನೀನು ಕೂಡ ಸಿಗ್ತಾ ಇಲ್ಲ ಕೈಲಿ ನೀನು. ಆದರೆ ನೀನೇ ಆಟ ಆಡಿಸ್ತಿದ್ದೀ. ಹಲ್ಲೆಲೂಯಾ. ನೀನೊಂದು ದೊಡ್ಡ ತಲೆನೋವು ನನಗೆ. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ ಪ್ರಿಯರೇ. ಸೈತಾನನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನೋಡಿದ್ರ, ಎಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾನಂತೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಅವನು ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾನಂತೆ. ಬಟ್ ನನ್ನನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೆ. ಯಾಕೆಂದರೆ ದೇವರು ನನಗೆ ತಿಳಿಸಿಕೊಟ್ಟಿದ್ದಾನೆ. ಅವನು ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾನೆ, ಅವನು ಈ ರೀತಿಯಾಗಿ ಸಂಚು ಮಾಡ್ತಾನೆ, ಅದನ್ನು ನೀನು ತಿಳ್ಕೊ ಎಂಬುದಾಗಿ ದೇವರು ನನಗೆ ಮೊದಲೇ ತಿಳಿಸಿಕೊಡ್ತಾನೆ. ಯಾಕೆಂದರೆ ಆತನ ಪ್ರೀತಿಯನ್ನು ಗ್ರಹಿಸಿಕೊಂಡವರಿಗೆ, ಆತನ ಪ್ರೀತಿಯನ್ನು ಊಟ ಮಾಡಿದವರಿಗೆ, ಆತನ ಪ್ರೀತಿಯನ್ನು ತಿಳ್ಕೊಂಡವರಿಗೆ, ಹಲ್ಲೆಲೂಯಾ, ಆತನದು ಎಂಥದ್ದು ಪ್ರೀತಿ ಎಂಬುದು ಗ್ರಹಿಸಿಕೊಂಡಿರುವವರಿಗೆ ಸೈತಾನನ ಕುತಂತ್ರಗಳನ್ನು ದೇವರು ನಮಗೆ ತಿಳಿಸಿಕೊಡ್ತಾನೆ. ಹಲ್ಲೆಲೂಯಾ. ತಿಳಿಸಿಕೊಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ತೇವೆ. ಅವನು ನನಗೆ ಹೇಳ್ತಾನೆ, ನಾನು ಏನೇನು ಕ್ರಿಯೇಟ್ ಮಾಡ್ತಾನೋ ಎಲ್ಲವೂ ಕೂಡ ನನ್ನ ಮೇಲೆ ಹೇಳ್ತೀನಿ ನೀನು. ಹಲ್ಲೆಲೂಯಾ. ಎಲ್ಲವೂ ಕೂಡ ಹೇಳ್ತೀನಿ ನೀನು. ನಾನು ಒಂದೊಂದೇ ಕ್ರಿಯೇಟ್ ಮಾಡ್ಕೊಂತ ಹೋಗ್ತಿರ್ತೀನಿ, ಎಲ್ಲ ಕೂಡ ನೀನು ತಿಳಿಸ್ಕೊಟ್ಬಿಡ್ತೀನಿ ದೇವ ಜನರಿಗೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಬದಲಾಗ್ಬಿಡ್ತಾರೆ ನಿಂದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ನನಗೆ. ಯಾವಾಗ ನೀನು ವಾಕ್ಯದಿಂದ ಸ್ಟಾಪ್ ಮಾಡ್ತೀಯೋ ಬಿಟ್ಬಿಡು ಅಂತ ಎಷ್ಟು ನನಗೆ ಹೇಳ್ತಾನೋ ಗೊತ್ತಾ ಅವನು.
ಹಲ್ಲೆಲೂಯ. ಎಷ್ಟೆಲ್ಲ ಹಿಂಸೆ ಮಾಡ್ತಾನೆ, ಆದರೂ ಕೂಡ ದೇವರು ಎಚ್ಚರಿಸುತ್ತಾನೆ. ಈ ದಿನ ಈ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ, ಈ ದಿನ ವಾಕ್ಯಗಳನ್ನು ಈ ಮಕ್ಕಳಿಗೆ ಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಈ ದಿನ ಈ ಮಕ್ಕಳಿಗೆ ಆತ್ಮಿಕ ಆಹಾರ ಉಣಬಡಿಸಬೇಕಾಗಿದೆ. ನಿನ್ನ ಮುಖಾಂತರ ಉಪಯೋಗಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ನಿನ್ನ ಬಾಯಿಂದ, ನಿನ್ನ ನಾಲಿಗೆಯಿಂದ, ನಿನ್ನ ಧ್ವನಿಯಿಂದ ನಾನು ಉಪಯೋಗಿಸಿಕೊಂಡು ನಾನು ಮಾತಾಡಿರ್ಬೇಕ ಮಾತುಗಳನ್ನು ನಿನ್ನ ಮುಖಾಂತರವಾಗಿ ದೇವ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಯಾರ್ಯಾರು ಕಷ್ಟದಲ್ಲಿ ನಷ್ಟದಲ್ಲಿದ್ದಾರೋ ಪ್ರತಿ ಒಬ್ಬರಿಗೂ ಕೂಡ ಆಸರೆ ಆಗಬೇಕಾದ್ರೆ ನಿನ್ನ ಮುಖಾಂತರ ಉಪಯೋಗಿಸಿಕೊಳ್ತಾ ಇದ್ದಾನೆ ಎಂಬುದಾಗಿ ದೇವರನ್ನ ಜೊತೆ ಮಾತಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ದೇವರನ್ನ ಜೊತೆ ಮಾತಾಡಿದಾಗ ಹಲ್ಲೆಲೂಯ ಪ್ರತಿಯೊಂದು ವಾಕ್ಯನೂ ಕೂಡ ಧ್ಯಾನಿಸುವಂಥ ದೇವರ ನನಗೆ ಅಭಿಷೇಕಿಸುತ್ತಾರೆ. ಹಲ್ಲೆಲೂಯ. ಈ ರೀತಿಯಾಗಿ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ. ಹಲ್ಲೆಲೂಯ. ವಾಕ್ಯ ಮುಖಾಂತರ ಧ್ಯಾನಿಸಬೇಕೆಂಬುದಾಗಿ. ಹಲ್ಲೆಲೂಯ. ಆಗ ಸೈತಾನನಿಗೆ ನಡಕ ಶುರುವಾಗ್ತದೆ ಪ್ರಿಯರೇ. ತಲೆನೋವು ಅವನಿಗೆ ನಾವು ಕಂಡ್ರೆ ಹಲ್ಲೆಲೂಯ ಎಲ್ಲರನ್ನೂ ಕೂಡ ಆಟ ಆಡಿಸ್ತೀನಿ, ಮೊಬೈಲ್ ಹತ್ರ ಎಲ್ಲರನ್ನೂ ಕೂಡ. ಹಲ್ಲೆಲೂಯ. ನೆಟ್ ಖಾಲಿ ಆದಮೇಲೂ ಕೂಡ ಇನ್ನೊಬ್ರ ಹತ್ರ ಬೇಡಬೇಕು ನೆಟ್ಟಿಗೋಸ್ಕರ. ಹಲ್ಲೆಲೂಯ. ನಾವು ನೋಡ್ತೀವಿ ಪ್ರಿಯ, ಹಲವಾರು ಜನಗಳು ಯಾರ ಹತ್ರ ಮೊಬೈಲ್ ಇದೆಯೋ ಹಲ್ಲೆಲೂಯ ಎಲ್ಲರೂ ಕೂಡ ನೆಟ್ ಖಾಲಿ ಆಗಿದೆ ಅಂದರೆ ಸಾಕು ಇನ್ನೊಬ್ಬರನ್ನ ಬೇಡ್ಕೊಳ್ತಾ ಇರ್ತಾರೆ. ಭಿಕ್ಷೆ ಬೇಡ್ದಂಗೆ ರೀ ಅದು. ಹಲ್ಲೆಲೂಯ. ಭಿಕ್ಷೆ ಬೇಡ್ದಂಗೆ ಅದು. ಓಕೆ, ದೇವರಿಗೋಸ್ಕರ ಕೇಳ್ತಾ ಇದೆಯಾ, ದೇವರು ಉಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಬೇಕಂತ ಕೇಳ್ತಾ ಇದೆಯಾ, ಕೇಳು, ಪರವಾಗಿಲ್ಲ. ಆದರೆ ಆಳು ಮೂಳು ನೋಡೋದಕ್ಕೆ ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ಹಲ್ಲೆಲೂಯ. ಸ್ವಲ್ಪನಾದ್ರೂ ತಿಳ್ಕೊಳ್ಬೇಕು. ದೇವರು ಇದಕ್ಕೆ ದುಃಖ ಪಡ್ತಾ ಇದ್ದಾನೆ. ಹಲ್ಲೆಲೂಯ. ಎಷ್ಟು ಅನೇಕ ಜನಗಳ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿದ್ರೆ ಈ ದಿನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಎಂಬುದಾಗಿ ದೇವರು ದುಃಖ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಯವ್ವನಸ್ಥರ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಸಾಕು, ಅವನು ಬೇರೆದಕ್ಕೆ ಉಪಯೋಗ ಮಾಡ್ಕೊಳ್ತಾನೆ. ಅವನು ಸೈತಾನನು ಎಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಇವತ್ತು ಹಾಳು ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಹಾಳು ಮಾಡ್ತಾ ಇದ್ದಾನೆ. ಅದನ್ನು ಗ್ರಹಿಸಿಕೊಳ್ಬೇಕಾಗಿದೆ. ಅದು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಬೇಕಾಗಿದೆ. ಹಲ್ಲೆಲೂಯ. ತಿಳಿದುಕೊಳ್ಬೇಕಾಗಿದೆ. ನಿನ್ನ ನೆಟ್ ಖಾಲಿ ಆಗಿದೆ ಅಂದರೆ ಸಾಕು. ಹಲ್ಲೆಲೂಯ. ಎಷ್ಟೆಲ್ಲ ಚಡಪಡಿಸ್ತೀಯ, ಎಷ್ಟೆಲ್ಲ ಗೊಂದಲ ಪಟ್ಕೊಂಡ್ಬಿಡ್ತೀಯ. ಅಯ್ಯೋ ನೆಟ್ ಖಾಲಿ ಆಯಿತು, ಯಾರನ್ನ ಕೇಳಿ ಅಂತ ಎಷ್ಟೊಂದು ತಲೆನೋವು ತಗೊಳ್ತಾ ಇರ್ತೀಯ. ನಿನ್ನ ಜೀವಿತದಲ್ಲಿ ಒಂದು ದಿನ ವಾಕ್ಯಗಳನ್ನು ಓದುತ್ತೀಯ ಅಲ್ವಾ, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ, ಯಾರನ್ನ ಕೇಳಿ ಅಂತ ಪ್ರಾರ್ಥನೆಯಲ್ಲಿ ಕೇಳ್ತೀಯ. ಹೋಗಿ ಸೇವಕರನ್ನ ಕೇಳ್ತೀಯ, ದೇವ ಜನಗಳನ್ನು ಕೇಳ್ತೀಯ. ಈ ಪ್ರಾರ್ಥನೆ ನನಗೆ ಅರ್ಥ ಆಗಿಲ್ಲ ಎಂಬುದಾಗಿ ಗೂಗಲಲ್ಲಿ ಸರ್ಚ್ ಮಾಡ್ತೀಯ ಅಥವಾ ಪ್ರತಿಯೊಂದು ವಾಕ್ಯದಲ್ಲಿ ಕೇಳ್ತೀಯ? ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಇಲ್ಲ ಅಲ್ವಾ? ಯಾಕೆ ಬೇಕು ನನಗದು? ನೆಟ್ ಖಾಲಿ ಆಗೈತೆ ಅಂದ್ರೆ ಸಾಕು ನನಗೆ ತಲೆನೋವು, ಹೆಂಗೆ ನಾನು ಅದನ್ನು ಹಾಸ್ಕೋಬೇಕಂತ ಹೇಳಿ. ಆದರೆ ವಾಕ್ಯ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದು ನನಗೆ ಬೇಕಾಗಿಲ್ಲ. ಇದು ಯಾವ ನ್ಯಾಯ ಪ್ರಿಯರೇ? ಹಲ್ಲೆಲೂಯ. ಇದು ಯಾವ ನ್ಯಾಯ? ನೀವು ನೆಟ್ ಹಾಕ್ಕೊಂಡು ನೋಡ್ತಿರಲ್ವಾ ಅಥವಾ ಕೇಳ್ಕೊಂಡು ಹಾಸ್ಕೊತಿರಲ್ವಾ, ಅದರಿಂದ ಏನಾದರೂ ಉಪಯೋಗ ಇದೆನಾ? ಹಲ್ಲೆಲೂಯ. ನಿಮ್ಮ ನೆಟ್ಟಿ ಖಾಲಿ ಆಗ್ತದೆ, ನಿಮ್ಮ ದುಡ್ಡು ಖಾಲಿ ಆಗ್ತದೆ, ಅಷ್ಟೇ ಬಿಟ್ಟರೆ ಏನಾದರೂ ಬರ್ತದ? ನಿಮ್ಮ ಇನ್ನೂ ಸ್ವಲ್ಪ ಮನಸ್ಸು ಕೂಡ ಕೆಟ್ಟೋಗ್ಬಿಡ್ತದೆ. ಹಲ್ಲೆಲೂಯ. ನಿಮ್ಮ ಆಲೋಚನೆಗಳು ಕೂಡ ಕೆಟ್ಟೋಗ್ಬಿಡ್ತದೆ, ದುರಾಲೋಚನೆಗಳು ಬಂದ್ಬಿಡ್ತದೆ. ಯಾಕೆ ವಾಕ್ಯಗಳನ್ನು ಧ್ಯಾನಿಸಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? 24 ಗಂಟೆ ಫೋನ್ ಇರ್ತದಲ್ಲ. ಹಲ್ಲೆಲೂಯ. 24 ಗಂಟೆ ಫೋನ್ ಇರ್ತದಲ್ಲ, ಸಾಕು, ಅದರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ರೆ ಸಾಕು. ಯಾರಾದರೂ ಕಾಲ್ ಮಾಡಿಬಿಟ್ರೆ ಅಂದರೆ 24 ಗಂಟೆ ಮಾತಾಡ್ತಾ ಇದ್ದಾರೆ, ಅದೇ ಸಾಕು. ಹಲ್ಲೆಲೂಯ. ಫೋನಲ್ಲಿ ಮಾತಾಡ್ತಿದ್ದೀಯ ಅಂದರೂ ಕೂಡ ದೇವರ ವಿಷಯ ಬಗ್ಗೆನೇ ಇಟ್ಕೊಂಡು ಮಾತಾಡ್ತಾ ಇದೀಯ ಅಂತ ಹೇಳಿದ್ರೆ ಉಪಯೋಗ ಆಗ್ತದೆ. ಅದನ್ನು ಬಿಟ್ಟು ಬೇರೆದಕ್ಕೋಸ್ಕರ ಟೈಮ್ ಪಾಸ್ಗೋಸ್ಕರ ಮಾತಾಡ್ತಿದ್ದೀಯ ಅಂತ ಹೇಳಿದ್ರೆ ₹1 ಕೂಡ ಪ್ರಯೋಜನ ಇರೋದಿಲ್ಲ. ಹಲ್ಲೆಲೂಯ. ₹1 ಕೂಡ ಪ್ರಯೋಜನ ಇರೋದಿಲ್ಲ. ದೇವರಿಗೋಸ್ಕರ ಮಾತಾಡ್ತಾ ಇದ್ದೀಯಾ, ದೇವರ ಬಗ್ಗೆ ದೇವರಿಗೋಸ್ಕರ ಉಪಯೋಗಿಸ್ಕೊಳ್ತಾ ಇದೆಯಾ ನಿನ್ನ ಮೊಬೈಲನ್ನು ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ನಿನಗಿನ್ನೂ ಏನಾದರೂ ಕೊರತೆ ಆಗಿದೆ ಅಂತ ಹೇಳಿದ್ರೆ ದೇವರನಿಗೆ ಒದಗಿಸ್ತಾನೆ ಪ್ರಿಯರೇ. ದೇವರು ನಿಜವಾಗ್ಲೂ ಒದಗಿಸ್ತಾನೆ. ದೇವರನಿಗೆ ಇದಕ್ಕೆ ನೆಟ್ ಖಾಲಿ ಆಗಿದೆಯಪ್ಪ, ಈ ರೀತಿ ನಾನು ವಾಕ್ಯ ಕೇಳಬೇಕು, ಈ ರೀತಿ ನಾನು ವಾಕ್ಯ ಧ್ಯಾನಿಸ್ಬೇಕೆಂಬುದಾಗಿದ್ದರೆ ದೇವರು ಯಾವುದರಿಂದ ಅದನ್ನು ಸಹಾಯ ಮಾಡ್ತಾನೆ. ಹಲ್ಲೆಲೂಯ. ನಿನ್ನ ದೇವರಿಗೋಸ್ಕರ ಪ್ರತಿಯೊಂದು ಮೊಬೈಲ್ ಆಗಿರ್ಬೋದು, ಪ್ರತಿಯೊಂದು ಕಾರ್ಯ ಆಗಿರ್ಬೋದು ದೇವರಿಗೋಸ್ಕರ ಉಪಯೋಗಿಸ್ತಾ ಇದೆಯಾ ಅಂತ ಹೇಳಿದ್ರೆ ಯಾರ ಮುಖಾಂತರ ಆದರೂ, ಆತನ ಮುಖಾಂತರ ಯಾವ ರೀತಿ ಆದರೂ ಕೂಡ ನಿನಗೆ ತಲುಪಿಸ್ತಾನೆ ಪ್ರಿಯರೇ. ಅದನ್ನು ಬಿಟ್ಟು ಕೆಟ್ಟದಕ್ಕಾಗಿ ಉಪಯೋಗಿಸ್ತದೆ ಅಂತ ಹೇಳಿದ್ರೆ ಹಲ್ಲೆಲೂಯ. ದೇವರು ಸುಮ್ಮನೆ ನೋಡ್ತಾ ಇದ್ದಾನೆ ಪ್ರಿಯರೇ, ಸಮಾಧಾನದಿಂದ ನೋಡ್ತಾ ಇದ್ದಾನೆ. ಇವಾಗಾದರೂ ನನ್ನ ಮಗನು ನನ್ನ ಪ್ರೀತಿ ಗ್ರಹಿಸಿಕೊಳ್ತಾ ಇದ್ದಾರೆ ಅಂತ. ಹಲ್ಲೆಲೂಯ. ಶತ್ರುಗಳನ್ನು ನಾವು ಕಾಲ ಕೆಳಗೆ ಹಾಕಬೇಕು.
ಹಲ್ಲೆಲೂಯಾ. ಕಾಲ ಕೆಳಗೆ ಹಾಕ್ಬೇಕಂದ್ರೆ ಪ್ರತಿ ಒಂದರಲ್ಲೂ ಕೂಡ ನೀನು ದೇವರನ್ನು ಹುಡುಕಬೇಕು. ಹುಡುಕಿದ್ರೆ ಸಿಗುತ್ತಾನೆ. ಹಲ್ಲೆಲೂಯಾ. ಸಿಗೋದಿಲ್ವ ಹುಡುಕಿದ್ರೆ? ನಿನ್ನ ಹೃದಯದಲ್ಲೇ ಹೋಗಿ ಹುಡುಕು, ಸಿಗುತ್ತಾನೆ. ಹಲ್ಲೆಲೂಯಾ. ಸಿಕ್ಕೇ ಸಿಗುತ್ತಾನೆ ಪ್ರಿಯರೇ. ಏಸು ಒಳ್ಳೆವ, ಏಸು ವಲ್ಲಭ, ಸರ್ವ ವಲ್ಲಭ, ಕಣ್ಣೀರ ನೀಗಿ ಸಂತೋಷ ತಂದ ಏಸು ಒಳ್ಳೆವ. ಆಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಆಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಏಸು ಒಳ್ಳೆವ, ಏಸು ವಲ್ಲಭ, ಸರ್ವ ವಲ್ಲಭ, ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಭಯವೇ ನಮಗಿಲ್ಲ. ಥ್ಯಾಂಕ್ ಯು ಲಾರ್ಡ್ ಆಫ್ ದಿ ಜೀಸಸ್ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓರಲ್ಲಮ ಶಬರಿ ಕೊರಲನ ಹೋರಲ್ಲ ಶಬ ರಿಷಿಕ ರೂಹರಲನ ಓರಿ ಬಲಬ ಶಬ ರೂದರಲಮ ರಿಷಿಕ ರೂಹರಲನ ಓ ರಾಫಲಬ ಶಿಬ ರೂಹ ಕರಲದಿರಿ ಮಿಲಿ ಶುಭ ರೂಹ ಕರನ ಇಲೋ ಫಾರಕ ಶಿಬ ರೂಹ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವ ವಲ್ಲಭ, ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಶತ್ರು ಕಾಲ ಕೆಳಗಲ್ಲವೋ, ಕಣ್ಣೀರ ನೀಗಿ ಸಂತೋಷ ತಂದ ಯೇಸು ವಲ್ಲಭ. ಆಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೋ ಪ್ರಿಯರೇ, ದೇವರು ನಮ್ಮ ಜೊತೆ ಇವತ್ತು ಎಷ್ಟೆಲ್ಲ ಮಾತಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ನಿಮ್ಮ ಜೀವಿತ ಬದಲು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ವೇಟ್ ಮಾಡ್ತಾ ಇದ್ದಾನೆ, ನೀವು ಬದಲಾಗಬೇಕೆಂಬುದಾಗಿ. ಈ ವಾಕ್ಯದ ಮುಖಾಂತರವಾಗಿ ತಿಳಿಸಿಕೊಂಡಾದರೂ ನಿಮ್ಮ ಜೀವಿತ ಮಾರ್ಪಟ್ಟಾಗಲೇ ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.